2026 ರಸ್ತೆ ಸುರಕ್ಷತೆ ಜೀವನ ರಕ್ಷಣೆ. ಅಪಘಾತ ಕಡಿಮೆ ಮಾಡಲು ಚಾಲಕರಿಗೆ ಸೂಚನೆಗಳು. ವಾಹನ ಚಾಲನೆ ಮಾಡುವಾಗ ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವುದು. 2 ವಾಹನಗಳ ಮಧ್ಯ ಸುರಕ್ಷಿತ ಅಂತರ ಕಾಪಾಡಿಕೊಂಡು ಚಾಲನೆ ಮಾಡುವುದು. ನಿರ್ಲಕ್ಷ್ಯ, ಅತಿ ವೇಗವಾಗಿ ವಾಹನ ಚಾಲನೆ ಮಾಡಬಾರದು. ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಬಾರದು. ಪ್ರಯಾಣಿಕರೊಂದಿಗೆ ಸಂಭಾಷಣೆಯನ್ನು ನಡೆಸುತ್ತಾ ವಾಹನ ಚಾಲನೆ ಮಾಡಬಾರದು. ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಅನ್ನು ಬಳಸಬಾರದು. ತಿರುವುಗಳಲ್ಲಿ ಹಾಗೂ ಮುಂದಿನ ರಸ್ತೆ ಕಾಣದ ಸಮಯದಲ್ಲಿ ವಾಹನವನ್ನು ಹಿಂದಿಕ್ಕಲು ಪ್ರಯತ್ನಿಸಬಾರದು. ರಸ್ತೆಯಲ್ಲಿ ಸಂಚರಿಸುವ ಇತರೆ ವಾಹನಗಳ ಹಾಗೂ ಪಾದಚಾರಿಗಳ ಸುರಕ್ಷತೆಯ ಬಗ್ಗೆ ನಿರ್ಲಕ್ಷ್ಯ ಭಾವನೆ ತೋರಬಾರದು. ವಾಹನಗಳನ್ನು ಕಾರ್ಯಾಚರಣೆಗೆ ತೆಗೆದುಕೊಂಡು ಹೋಗುವ ಮುನ್ನ ವಾಹನವನ್ನು ಪರಿಶೀಲಿಸಿಕೊಂಡು ಹೋಗುವುದು. ವಾಹನಗಳನ್ನು ಚಾಲನೆ ಮಾಡುವಾಗ ವಾಹನದ ಬಾಗಿಲುಗಳನ್ನು ಕಡ್ಡಾಯವಾಗಿ ಮುಚ್ಚಿಕೊಂಡು ವಾಹನ ಚಾಲನೆ ಮಾಡುವುದು. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ತ್ರಿಪಥಗಳಲ್ಲಿ ಎಡಭಾಗದ ಮೊದಲನೇ ಪಥವನ್ನು ಲಘು ವಾಹನಗಳ ಸಂಚಾರಕ್ಕಾಗಿ, 2ನೇ ಪಥವನ್ನು ಭಾರೀ ಸಾಮಾನ್ಯ ವೇಗದ ವಾಹನಗಳ ಸಂಚಾರಕ್ಕಾಗಿ ಹಾಗೂ 3ನೇ ಪಥವನ್ನು ಓವರ್ಟೇಕಿಂಗ್ ಆಗಿ ಬಳಸುವುದು. ವಿಶೇಷವಾಗಿ ಹೆದ್ದಾರಿಗಳಲ್ಲಿ ವಾಹನವನ್ನು ನಿಲ್ಲಿಸುವಾಗ ರಸ್ತೆಯನ್ನು ಬಿಟ್ಟು ಎಡಭಾಗದಲ್ಲಿಯೇ ನಿಲ್ಲಿಸಬೇಕೆಂದು ಎಲ್ಲಾ ಚಾಲಕರುಗಳಿಗೆ ಸೂಚನೆ ನೀಡುವುದು. ಶಾಲಾ ಹಾಗೂ ಪಾದಚಾರಿಗಳ ವಲಯದಲ್ಲಿ ವಾಹನದ ವೇಗವನ್ನು ಕಡಿಮೆ ಮಾಡುವುದು. ರಾತ್ರಿ ಸಮಯದಲ್ಲಿ ಎದುರು ಬದಿಯಿಂದ ವಾಹನಗಳು ಬಂದಾಗ ಮಂದ ಬೆಳಕನ್ನು ಬಳಸುವುದು. 4 ಬದಿಯಿಂದ ಕೂಡು ರಸ್ತೆಗಳಲ್ಲಿ ಸಂಚರಿಸುತ್ತಿರುವ ವಾಹನಗಳ ಮೇಲೆ ಗಮನ ಹರಿಸಿ ನಿಧಾನವಾಗಿ ಚಾಲನೆ ಮಾಡುವುದು. ಅಪಘಾತ ಪ್ರೇರಿತ ಸ್ಥಳಗಳಲ್ಲಿ ಅಂದರೆ ಬ್ಲಾಕ್ ಸ್ಪಾಟ್ನಲ್ಲಿ ಎಚ್ಚರಿಕೆಯಿಂದ ವಾಹನ ಚಾಲನೆ ಮಾಡುವುದು. ರಸ್ತೆ ಉಬ್ಬುಗಳಲ್ಲಿ ವಾಹನದ ವೇಗವನ್ನು ಮಿತಗೊಳಿಸಿ ಎಚ್ಚರಿಕೆಯಿಂದ ಚಾಲನೆ ಮಾಡುವುದು. ತನಿಖಾ ಬಿಂದುಗಳಲ್ಲಿ ರಾತ್ರಿ 1 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆ ಸಮಯದಲ್ಲಿ ವಾಹನಗಳನ್ನು ನಿಲ್ಲಿಸಿ 10 ರಿಂದ 15 ನಿಮಿಷಗಳ ವಿಶ್ರಾಂತಿ ಪಡೆದು ವಾಹನ ಚಾಲನೆ ಮಾಡುವುದು. ನಿರ್ವಾಹಕರಿಗೆ ಸೂಚನೆಗಳು. ವಾಹನಗಳನ್ನು ನಿಗದಿತ ಸ್ಥಳದಲ್ಲಿ ನಿಲ್ಲಿಸಿ ಪ್ರಯಾಣಿಕರನ್ನು ಹತ್ತಿಸಿ ಇಳಿಸುವುದು. ಪ್ರಯಾಣಿಕರು ತಮ್ಮ ಕೈ ಅಥವಾ ಇತರೆ ಭಾಗಗಳನ್ನು ಹೊರಗೆ ಹಾಕದಂತೆ ಗಮನಿಸಿ ಸೂಕ್ತ ತಿಳುವಳಿಕೆ ನೀಡುವುದು. ಸ್ಫೋಟಕ, ಪ್ರತಿಬಂಧಕ ವಸ್ತುಗಳನ್ನು ಸಾಗಿಸಿ ಅವಘಡಕ್ಕೆ ದಾರಿ ಮಾಡಿಕೊಡಬಾರದು. ವಾಹನವು ಬಸ್ ನಿಲ್ದಾಣಕ್ಕೆ ಬಂದು ಅಂಕಣದಲ್ಲಿ ನಿಲ್ಲಿಸುವಾಗ ಚಾಲಕರಿಗೆ ಕಡ್ಡಾಯವಾಗಿ ಸೂಚನೆ ನೀಡುವುದು. ಕರ್ತವ್ಯದ ಅವಧಿಯಲ್ಲಿ ಮೊಬೈಲ್ ಬಳಸದೆ ಪ್ರಯಾಣಿಕರ ಬಸ್ ಒಳಗಿನ ಚಲನವಲನದ ಬಗ್ಗೆ ನಿಗಾ ವಹಿಸುವುದು. ಪ್ರಯಾಣಿಕರಿಗೆ ತೊಂದರೆಯಾಗುವಂತಹ ಲಗೇಜ್ಗಳನ್ನು ಹಾಕಲು ಅವಕಾಶ ನೀಡಬಾರದು. ಪ್ರಯಾಣಿಕರು ಫುಟ್ ಬೋರ್ಡ್ನಲ್ಲಿ ನಿಂತು ಪ್ರಯಾಣ ಮಾಡದಂತೆ ತಡೆಯುವುದು. ಕಿರಿದಾದ ರಸ್ತೆ ಹಾಗೂ ಜನದಟ್ಟಣೆಯ ರಸ್ತೆಗಳಲ್ಲಿ ಸುರಕ್ಷಿತ ಚಾಲನೆಗಾಗಿ ಎಡಬದಿಯನ್ನು ವೀಕ್ಷಿಸಿ ಚಾಲಕರಿಗೆ ಸೂಚನೆ ನೀಡುವುದು. ವಾಹನ ಚಾಲನೆಯಲ್ಲಿರುವಾಗ ಪ್ರಯಾಣಿಕರು ಹತ್ತಲು ಇಳಿಯದಂತೆ ತಡೆಯುವುದು. ವಾಹನದ ಬಾಗಿಲನ್ನು ಕಡ್ಡಾಯವಾಗಿ ಮುಚ್ಚಿಕೊಂಡು ತದನಂತರವೇ ವಾಹನ ಚಾಲನೆ ಮಾಡಲು ಚಾಲಕರಿಗೆ ಸೂಚನೆ ನೀಡುವುದು. ತಾಂತ್ರಿಕ ವರ್ಗದವರಿಗೆ ಸೂಚನೆಗಳು. ವಾಹನಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿ ಸುಸ್ಥಿತಿಯಲ್ಲಿ ಮಾರ್ಗಕ್ಕೆ ನೀಡುವುದು. ಚಾಲಕರು ಲಾಗ್ ಶೀಟ್ನಲ್ಲಿ ನಮೂದಿಸಿರುವ ತಾಂತ್ರಿಕ ದೋಷಗಳನ್ನು ವಾಹನಗಳು ಕರ್ತವ್ಯ ಮುಗಿಸಿ ಬಂದ ತಕ್ಷಣವೇ ಪರಿಶೀಲಿಸಿ ಸರಿಯಾಗಿ ದುರಸ್ತಿ ಮಾಡಿಯೇ ಮುಂದಿನ ಕರ್ತವ್ಯಕ್ಕೆ ನಿಯೋಜಿಸುವುದು. ವಾಹನ ದುರಸ್ತಿ ಮಾಡುವಾಗ ಹಾಗೂ ಜಾಕ್ ಇತ್ಯಾದಿ ಅಳವಡಿಸುವಾಗ ಚಕ್ರಗಳಿಗೆ ಸ್ಟಾಪರ್ ಅಳವಡಿಸಿ ಯಾವುದೇ ಅವಘಡ ಅಪಘಾತಗಳಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವುದು. ಎಲ್ಲ ವಾಹನಗಳಿಗೂ ಸ್ಪೀಡ್ ಲಾಕ್ ಸರಿಯಾಗಿದೆಯೇ ಎಂದು ಪರಿಶೀಲಿಸುವುದು. ವಾಹನಗಳಿಗೆ ವೆಲ್ಡಿಂಗ್ ಕೆಲಸ ಮಾಡುವಾಗ ಪಕ್ಕದಲ್ಲಿಯೇ ನೀರನ್ನು ಇಟ್ಟುಕೊಂಡು ದುರಸ್ತಿ ಕಾರ್ಯ ಮಾಡುವುದು. ವಾಹನಗಳಲ್ಲಿರುವ ಫೈರ್ ಎಕ್ಸ್ಟಿಂಗ್ವಿಷರ್ಗಳು ಸುಸ್ಥಿತಿಯಲ್ಲಿರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳುವುದು.